ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಕ್ ಹೊರಟಿರೋದು ಒಂದು ತುಂಬ ಭಯಾನಕವಾದ ಘಟನೆ. ಅದೇನೆಂದರೆ, ಆ ನಮ್ಮ ಸಬ್ಸ್ಕ್ರೈಬರ್ ಹೇಳಿದಂಥ ಕತೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾರು ಕೂಡ ಈ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳುತ್ತಾ ಈ ಕಥೆಯನ್ನು ಹೇಳ್ತಾ ಇದ್ದೆ. ಆ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಬಂದ್ಬಿಟ್ಟು ರಜತ್ ಅಂತೇಳಿ. ಅವನ ಸ್ನೇಹಿತರು ಮತ್ತು ತುಂಬ ಫ್ರೆಂಡ್ಸ್ ಇದ್ದ ಕಾರಣ ಅವನ ಒಳ್ಳೆ ಜೀವನವನ್ನು ಚೆನ್ನಾಗಿ ಕಳೀತಾ ಇರ್ತಾನೆ. ಹಾಗೆ ಒಂದಿನ ಬಂದ್ಬಿಟ್ಟು ಆ ರಜತನ ಸ್ನೇಹಿತ ಯತೀಶ್ ಅಂತೇಳಿ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇರ್ತದೆ. ಫಂಕ್ಷನ್ ಅಂದರೆ ಅದು ಭೂತಕೋಲ ಅಂತೇಳಿ. ಆ ವರ್ಷದಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ರೀತಿಯಾದ ಫಂಕ್ಷನ್ಗಳು ಭೂತಕೋಲ ಮತ್ತು ಯಕ್ಷಗಾನ ತುಂಬ ಪ್ರಸಿದ್ಧವಾದ ಕಾರ್ಯಕ್ರಮಗಳು. ಇದು ಕೂಡಲೇ ಆ ಫಂಕ್ಷನ್ಗೆ ಅವನನ್ನು ಇನ್ವೈಟ್ ಮಾಡಿದ ಕೂಡಲೇ ಆ ರಜತ್ನು ಕೂಡ ಸರಿ ಬರ್ತೀನಿ ತಗೋರೋ ಯಾವಾಗ ಅಂತೇಳಿ ಆ ಸ್ನೇಹಿತಗೆ ಕೇಳಿದ ಕೂಡಲೇ ಅವನು ಬಂದ್ಬಿಟ್ಟು ಮೇ 26 ಬಾ ಅಂತೇಳಿ ಹೇಳ್ತಾನೆ. ಹೇಳಿದ ಕೂಡಲೇ ಸರಿ ಅಂತೇಳಿ ಆ ಡೇಟಿಗೆ ಹೋಗೋದಕ್ಕೆ ಅವನ ಸ್ನೇಹಿತ ಮತ್ತು ಅವನು ಸೇರಿ ಮಾತಾಡಿದ ಕೂಡಲೇ ಸರಿ ಅಂತೇಳಿ ಆ ದಿನ ಬಂದೇ ಬಿಡುತ್ತೆ. ಆದ ಕೂಡಲೇ ಅವನ ಸ್ನೇಹಿತ ಯತೀಶ್ ಅವನಿಗೆ ರಜತಿಗೆ ಫೋನ್ ಮಾಡಿ, ಏ ಮಗ, ಆ ಫಂಕ್ಷನು ಇವತ್ತೇ ಇರೋದು, ನೀ ಬಾ ಅಂತೇಳಿ ಫೋನ್ ಮಾಡ್ತಾನೆ. ಬೆಳಗ್ಗೆ ಫೋನ್ ಮಾಡಿದ ಕೂಡಲೇ ಸರಿ ಅಂತೇಳಿ ಅವನು ಸಹ ಒಪ್ಪಂದು ಅವನ ಸ್ನೇಹಿತನೊಟ್ಟಿಗೆ ಹೋಗೋದಕ್ಕೆ ಮುಂದಾಗ್ತಾರೆ. ಹಾಗೆ ಅವನ ಸ್ನೇಹಿತನೊಂದು ಕಾರ್ ಇರ್ತದೆ. ಆ ಕಾರನ್ನು ತಗೊಂಡು ಸರಿ ನಾವು ಬರ್ತೇವೆ ಅಂತೇಳಿ ಸಾಯಂಕಾಲ ಒಂದು 6 ಗಂಟೆಯಿಂದ ಬಿಡ್ತಾನೆ. ಆ ಕನಕಗಿರಿ ಮುಟ್ಟಬೇಕಾದ್ರೆ ಸಾಯಂಕಾಲ ಒಂದು 7:30 8 ಗಂಟೆ ಆಗುತ್ತೆ. ಆ ಭೂತಕೋಲ ಕೂಡ ರಾತ್ರಿ ಟೈಮಲ್ಲಿ ನಡೆಯೋದು. ಆದ ಕೂಡಲೇ ಆ ಭೂತಕೋಲ ದಕ್ಷಿಣ ಕನ್ನಡದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಅಂದರೆ ಅಲ್ಲಿ ಯಕ್ಷಗಾನ ಮತ್ತು ಭೂತಕೋಲ ಇದೇ ರೀತಿಯಾದ ಫಂಕ್ಷನ್ಗಳು ತುಂಬ ಆಗ್ತಾ ಇರ್ತವೆ. ಆದ ಕೂಡಲೇ ಸರಿ ಅಂತೇಳಿ ಅವನು ಆ ಮನೆಗೆ ಬರ್ತಾನೆ. ಬಂದು ಆ ಸ್ನೇಹಿತರಿಗೆ ಮತ್ತು ಸ್ನೇಹಿತನ ತಂದೆ ತಾಯಿಗೆ ಎಲ್ಲರಿಗೆ ಭೇಟಿಯಾಗಿ ಮಾತಾಡಿಸಿ ಹಾಗೆ ಫಂಕ್ಷನನ್ನು ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಿರ್ಬೇಕಾದ್ರೆ ಫಂಕ್ಷನ್ ನೋಡ್ತಿರ್ತಾನೆ. ತುಂಬ ಟೈಮ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದ ಕೂಡಲೇ ಆ ಫಂಕ್ಷನ್ ರಾತ್ರಿ ಆದ ಕಾರಣ ತುಂಬ ಟೈಮ್ ಆಗುತ್ತೆ. ಅದೇ ಟೈಮಲ್ಲಿ ರಜತ್ನವನಿಗೆ ಮನೆಯಿಂದ ಒಂದು ಫೋನ್ ಬರ್ತದೆ. ರಜತ್, ನೀನು ಸ್ವಲ್ಪ ಬೇಗ ಬಾ, ಎಮರ್ಜೆನ್ಸಿ ಇದೆ ಅಂತೇಳಿ ಅವ್ರ ತಾಯಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ಕೂಡಲೇ ಅವನ ಸ್ನೇಹಿತನಿಗೆ ಹೇಳ್ತಾನೆ, ಹೀಗೋ ಮನೆಯಿಂದ ಫೋನ್ ಬಂದಿದೆ, ಅದಕ್ಕೆ ಹೋಗೋಣ ಬಾ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವನ ಸ್ನೇಹಿತನಿಗೆ ಹೋಗಿ ಯತೀಶನಿಗೆ ಹೇಳ್ತಾನೆ, ಹೀಗೋ ಸ್ವಲ್ಪ ಮನೆಗೆ ಹೋಗಬೇಕು, ಅರ್ಜೆಂಟ್ ಇದೆ, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ, ಬಾ ಅಂತೇಳಿ ಹೇಳಿದ ಕೂಡಲೇ ಅವನು ಹೇಳ್ತಾನೆ, ಈ ರಾತ್ರಿ ಹೊತ್ತಲ್ಲಿ ಹೋಗೋದು ಒಳ್ಳೇದಲ್ಲೋ, ನೀನು ಬೆಳಿಗ್ಗೆ ಹೋಗು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಅವನು ಎಷ್ಟು ಹೇಳಿದ್ರು ಅವನ ಮಾತನ್ನು ಕೇಳೋದಿಲ್ಲ. ಆದ ಕಾರಣದಿಂದ ಅವ್ರ ತಂದೆ ತಾಯಿಗಳನ್ನ ಕರ್ಕೊಂಬಂದು ಭೇಟಿ ಮಾಡಿಸಿ ಅವರು ಸಹ ಹೇಳ್ತಾರೆ, ಈ ದೈವ ಮತ್ತು ಭೂತಕೋಲ ನಡೆಯುವಾಗ ರಾತ್ರಿ ಸಮಯದಲ್ಲಿ ನೀವು ಹೋಗೋದು ಒಳ್ಳೆಯದಲ್ಲ, ಅದು ಈ ದಾರಿಲಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನು ಎಷ್ಟು ಹೇಳಿದ್ರು ಸಹ ಆ ಮಾತನ್ನು ಕೇಳೋದಿಲ್ಲ. ಆದ ಕೂಡಲೇ ಸರಿಯಪ್ಪ ಅಂತ ಹೇಳಿ ಅವರು ಆ ಫಂಕ್ಷನ್ ನಡೀತಾ ಇರುತ್ತೆ. ಇವನಿಗೆ ಊಟವನ್ನು ಮಾಡಿಸ್ತಾರೆ. ಆದ ಕೂಡಲೇ ಅಲ್ಲಿದ್ದಂಥ ಊಟ ನಾನ್ ವೆಜ್ಜು ಹೀಗೆ ಊಟವನ್ನು ಮಾಡಿ ಹೋಗೋದಕ್ಕೆ ಮುಂದಾಗ್ತಾನೆ. ಸರಿ ಅಂತೇಳಿ ಇವ್ರು ಹೋಗುವಾಗ, ಸರಿ ರಾತ್ರಿ ಟೈಮಲ್ಲಿ ಹೋಗ್ತಾ ಇದೆ, ಹುಷಾರಿಗೆ ಹೋಗು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವ್ರು ಹೇಳ್ತಾರೆ, ನೀನು ಹೋಗ್ಬೇಕಾದ್ರೆ ಬಂದ್ ದಾರಿಲಿ ಹೋಗು, ಮತ್ತೆ ಶಾರ್ಟ್ಕಟ್ ಆಗುತ್ತೆ ಅಂತೇಳಿ ಆ ಸರ್ಕಲ್ ಹತ್ರ ಇನ್ನೊಂದು ಲೆಫ್ಟ್ ಇದೆ, ಆ ಕಾಡ್ ದಾರಿಲಿ ಹೋಗ್ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಅರ್ಜೆಂಟಲ್ಲಿ ಯಾವುದೇ ಕಾರಣಕ್ಕೂ ಲೆಫ್ಟಿಗೆ ಹೋಗಬೇಡ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವನು ಅವ್ರ ಮಾತನ್ನು ಲೆಕ್ಕಿಸದೆ ಆಯಿತು ಅಂತೇಳಿ ಅರ್ಜೆಂಟಲ್ಲಿ ಅಲ್ಲಿಂದ ಗಾಡಿಯನ್ನು ಮೂವ್ ಮಾಡಿ ಆಯಿತು ಅಂತೇಳಿ ಆ ಊರನ್ನು ಬಿಡ್ತಾರೆ. ಆದರೆ ಆ ಟೈಮ್ ಬಂದ್ಬಿಟ್ಟು ರಾತ್ರಿ 2 ಗಂಟೆ ಆಗಿರುತ್ತೆ. ಅದು ದೈವ ಭೂತಕೋಲ ಅಂತ ಇರ್ತದೆ. ಅದು ಅವರಿಗೆ ಅದರ ಅರ್ಥನೇ ಗೊತ್ತಿರಲ್ಲ. ಸರಿ ಅಂತೇಳಿ ಅವರು ಹೋಗ್ತಾರೆ. ಹಾಗೆ ಊರನ್ನು ದಾಟ್ತಾರೆ. ಆ ಕನಕಪುರ ಊರಿಂದ ದಾಟಿ ಆ ಸರ್ಕಲ್ ಬರ್ತದೆ. ಸರ್ಕಲಿಂದ ಅವರು ಹೇಳಿದ್ದು ಲೆಫ್ಟಿಗೆ ಹೋಗಬೇಡ, ರೈಟಿಗೆ ತಗೋ ಅಂತೇಳಿ. ಇವರು ಹೋಗುವ ಅರ್ಜೆಂಟಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಅವರು ರೈಟಿಗೆ ಹೋಗಬೇಡ ಲೆಫ್ಟಿಗೆ ಹೇಳಿದ್ದಾರೆ ಅಂತೇಳಿ ಇವರು ಆ ಕಾರನ್ನ ಲೆಫ್ಟಿಗೆ ತಗೊಂಡು ಹೋಗ್ತಾರೆ. ಅದು ಕಾಡ್ ದಾರಿ ಆದ ಕಾರಣ ಆ ರಾತ್ರಿ ಹೊತ್ತಲ್ಲಿ ಯಾರೂ ಸಹ ಆ ದಾರಿಲೇ ಜರ್ನಿ ಮಾಡೋದಿಲ್ಲ ಅಂತಿ ಆ ಗಾಡಿಯನ್ನು ಆ ಕಡೆ ತಗೊಂಡು ಹೋಗಿ ಸುಮಾರು ಒಂದು 10 ಕಿಲೋಮೀಟರ್ ಹೋಗಿರ್ತಾರೆ. ಹೋದ ಕೂಡಲೇ ಅಲ್ಲೊಂದು ಚಿಕ್ಕದಾದ ಬಸ್ ಸ್ಟಾಪ್ ಬರ್ತದೆ. ಆ ಬಸ್ ಸ್ಟಾಪಿನ ಹತ್ತಿರ
ಒಬ್ಳು ಮಹಿಳೆ ನಿಂತಿರ್ತಾಳೆ. ಒಂದು ಹೆಣ್ಣು ಪಾಪು ಇರ್ತದೆ. ಇದ್ದ ಕೂಡಲೇ ಅವರು ನಿಂತು ಇವರಿಗೆ ಕಾರಿಗೆ ಸ್ಟಾಪ್ ಕೇಳ್ತಾ ಇರ್ತಾರೆ. ಅವರು ದೂರಿಂದ ನೋಡಿ ಇದೇನಪ್ಪ ರಾತ್ರಿ ಟೈಮಲ್ಲಿ ಯಾರಿದು ಅಂಥೇಳಿ ಮೋಹಿನಿನ ದೆವ್ವನ ಅಂತೇಳಿ ಅವರು ಸಹ ಮಾತಾಡ್ಕೊಂಡು ಸ್ನೇಹಿತರು ಆ ಬಸ್ ಸ್ಟಾಪ್ನ ಹತ್ರ ಹೋಗ್ತಾರೆ. ಬಸ್ ಸ್ಟಾಪ್ನ ಹತ್ರ ಹೋಗಿ ಇವರು ಕಾರನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಏನಾಯ್ತ್ರಿ ಅಂತ ಕೇಳ್ತಾರೆ. ಕೇಳಿದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲ ನಾನು ಇಲ್ಲೇ ಒಂದು ಫಂಕ್ಷನ್ಗೆ ಬಂದಿದ್ದೆ, ಅದು ಭೂತಕೋಲ ಅಂತೇಳಿ ಅದಕ್ಕೆ ಹೋಗೋದಕ್ಕೆ ಲೇಟ್ ಆಯಿತು. ನಮ್ಮ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ, ಅದಕ್ಕಾಗಿ ಇಲ್ಲಿ ನಿಂತಿದ್ದೀನಿ, ಸ್ವಲ್ಪ ನಮ್ಮನ್ನ ಆ ಸರ್ಕಲ್ವರೆಗೂ ಬಿಡಿ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಸರಿ ಆಯಿತು ಕೂತ್ಕೊಳ್ಳಿ ಅಂತ ಹೇಳಿ ಅವರು ಆ ಕಾರಲ್ಲಿ ಕೂತ್ಕೋತಾರೆ. ಕೂತ್ಕೊಂಡ ಕೂಡಲೇ ಇವರಿಗೆ ಒಂದು ಕೆಟ್ಟದಾದ ವಾಸನೆ ಬರುತ್ತೆ, ಅಂದರೆ ಸ್ಮೆಲ್ಲು. ಅಷ್ಟರಿ ಅವರು ಗಮನಿಸಲ್ಲ, ಇಲ್ಲೇನೋ ಕಾಡು ಪ್ರಾಣಿ ಸತ್ತಿರ್ಬೋದು ಅಂತೇಳಿ ಸರಿ ಅಂತೇಳಿ ಕೂತ್ಕೊಂಡು ಹಾಗೆ ಕಾರನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ವಿಚಿತ್ರ ಏನಂದರೆ ಆ ಮಹಿಳೆ ಮತ್ತು ಮಹಿಳೆಯ ಮಗಳು ಇಬ್ಬರು ಸಹ ಮುಖವನ್ನು ಮುಚ್ಕೊಂಡಿರ್ತಾರೆ, ಒಂದು ಬಟ್ಟೆಯಿಂದ ಮುಖವನ್ನು ಮುಚ್ಚಿರ್ತಾರೆ. ಅವಳು ಆ ವ್ಯಾನನ್ನು ಹತ್ಕೋತಾಳೆ, ಹತ್ಕೊಂಡು ಕೂಗ್ತಾಳೆ. ಹಾಗೆ ಸುಮಾರು ದೂರ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅವಳು ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಹಾಗೆ ಕಾರ್ತಿಕರನ್ನು ನೀವು ಯಾರು ಏನು ಅಂತ ಕೇಳಿದ ಕೂಡಲೇ ಅವಳು ಹೇಳ್ತಾಳೆ, ಆ ಯತೀಶ್ ಅವರ ಚಿಕ್ಕಮ್ಮ ನಾನು, ಅದಕ್ಕೆ ಫಂಕ್ಷನಿಗೆ ಬಂದಿದ್ದೆ, ಲೇಟ್ ಆಯಿತು ಹೋಗ್ತಾ ಇದ್ದೆ, ನಮ್ಮ ಯಜಮಾನ್ರು ಬರ್ತಾರೆ ಅಂತ ಹೇಳಿದ ಕೂಡಲೇ ಅವನು ಸರಿ ಅಂತೇಳಿ ಅವಳನ್ನು ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಆ ಕಾಡಿನ ಮಧ್ಯದಲ್ಲಿ ಇನ್ನೊಂದು ಚಿಕ್ಕದಾದ ಬಸ್ ಸ್ಟಾಪ್ ಇರ್ತದೆ. ಆ ಬಸ್ ಸ್ಟಾಪ್ ಹೋದ ಕೂಡಲೇ ಅವಳು ಹೇಳ್ತಾಳೆ, ಅಲ್ಲೇ ಇಳಿಸಿ ಅಂತ ಹೇಳ್ತಾಳೆ. ಇಲ್ಲ ಇಲ್ಲಿ ಯಾರು ನಿಂತ್ಕೊಳ್ಳಲ್ಲ, ಅದಕ್ಕೆ ಮುಂದೆ ಹೋಗುವ ಒಂದು ಸಿಟಿ ಬರ್ತದೆ, ಆ ಸಿಟಿಯಲ್ಲಿ ಇಳ್ಕೊಳ್ಳು ಅಂತ ಹೇಳಿದ ಕೂಡಲೇ ಅವಳು ಹೇಳ್ತಾಳೆ, ಇಲ್ಲ ನನ್ನ ಯಜಮಾನ್ರು ಇಲ್ಲೇ ತೋಟದಲ್ಲಿರೋದು, ಬಂದು ಕರ್ಕೊಂಡು ಹೋಗ್ತಾರೆ, ನಮ್ದು ಇಲ್ಲೇ ಇಳಿಸಿ ಅಂದ ಕೂಡಲೇ ಅವಳು ಅಲ್ಲೇ ಇಳ್ಕೋತಾಳೆ. ಇಳ್ಕೊಂಡು ಹಾಗೆ ಒಂದು ಸ್ವಲ್ಪ ದೂರ ಹೋಗಿರ್ತಾರೆ. ಹೋಗಿ ಇವರ ಮಿರರಲ್ಲಿ ನೋಡ್ತಾರೆ. ಆ ಬಸ್ ಸ್ಟಾಪಲ್ಲಿ ನೋಡಿದ ಕೂಡಲೇ ಅಲ್ಲಿ ಯಾರು ಸಹ ಕಾಣೋದಿಲ್ಲ. ಅವ್ರಿಗೆ ಏನಪ್ಪ ಇವಾಗಲೇ ಇಳಿಸಿದೆ, ಮಹಿಳೆನ ಕಾಣ್ತಾ ಇಲ್ಲ ಅಂತೇಳಿ ಹಾಗೆ ಇಳಿದು ನೋಡ್ತಾರೆ. ಅಲ್ಲಿ ಯಾರು ಕಾಣೋದೇ ಇಲ್ಲ. ಇಷ್ಟು ಬೇಗ ಹೋದ್ರ ಅಂತೇಳಿ ಅವಳು ಸರಿ ಅಂತೇಳಿ ಆ ಕಾರನ್ನು ತಗೊಂಡು ಹೋಗ್ತಾರೆ. ಹೋಗಿ ಸುಮಾರು ರಾತ್ರಿ ಒಂದು 3 ಗಂಟೆ ಆಗಿರ್ತಾನೆ ಅವರು ಊರನ್ನು ಮುಟ್ತಾರೆ. ಅವರು ಮಲಗಿರ್ತಾನೆ, ಕಾರ್ತಿಕವನ್ನು ಮಲಗಿರ್ತಾನೆ. ಮಲಗಿದ ಕೂಡಲೇ ರಾತ್ರಿ 3 ಗಂಟೆಗೆ ಅವ್ರ ಮನೆಯ ಡೋರು ಶಬ್ದವಾಗುತ್ತೆ, ಅಂದ್ರೆ ಯಾರು ಕಟ್ಟಿದ ಹಾಗೆ ಶಬ್ದ ಆದ ಕೂಡಲೇ ಅವನು ಎದ್ದು ಬರ್ತಾನೆ. ಅಲ್ಲಿ ನೋಡಿದ್ರೆ ಯಾರು ಸಹ ಕಾಣೋದಿಲ್ಲ. ಯಾರು ಅಂತ ಹೊರಗಡೆ ನೋಡ್ತಾನೆ, ಹೊರಗಡೆ ಹೋಗಿ ಯಾರು ಕಾಣೋದಿಲ್ಲ. ಆಯ್ತು ಅಂತೇಳಿ ವಾಪಸ್ ಬಂದು ಮಲಗ್ತಾನೆ. ಮಲಗಿದ ಕೂಡಲೇ ಒಂದು ಹೆಂಗಸಿನ ವಯಸ್ಸಲ್ಲಿ ಜೋರಾದ ಸೌಂಡ್ ಬರುತ್ತೆ ಅವನಿಗೆ. ಸೌಂಡ್ ಬಂದ ಕೂಡಲೇ ತುಂಬಾ ಹೆದರಿ ಬಿಟ್ಟು ಹೇಳ್ತಾನೆ. ಎದ್ದು ನೋಡ್ತಾನೆ, ಅಲ್ಲಿ ಯಾರು ಸಹ ಕಾಣೋದಿಲ್ಲ. ಅವನಿಗೆ ತುಂಬಾ ಭಯ ಆಗ್ತದೆ. ಭಯ ಆದ ಕೂಡಲೇ ನೀರು ಕುಡಿಯೋಣ ಅಂತೇಳಿ ಹೊರಗಡೆ ಬರ್ತಾನೆ. ನೀರು ಕುಡಿತಿರ್ಬೇಕಾದ್ರೆ ಅವನು ಇಳಿಸಿದಂತ ಮಹಿಳೆ ಆ ವಿಂಡೋದಿಂದ ಹೊರಗಡೆ, ಮನೆ ಹೊರಗಡೆ ದೂರ ನಿಂತಿರ್ತಾಳೆ. ಆ ಮರದ ಹತ್ರ ನಿಂತು ಇವನನ್ನೇ ಕರೀತಾ ಇರ್ತಾಳೆ. ಇವನು ನೋಡ್ಬಿಟ್ಟು ಶಾಕ್ ಆಗ್ತಾನೆ. ನಾನು ಅಲ್ಲಿ ಇಳಿಸಿದಂತ ಮಹಿಳೆ ಇಲ್ಲಿಗಾಲ, ಆ ಮಗು ಮತ್ತೆ ಅವಳು ನಿಂತು ಇವನನ್ನೇ ಕರೀತಾ ಇರ್ತಾರೆ. ಇವನು ಇಲ್ಲಿಗೆ ಹೆಂಗೆ ಬಂದ್ರು ಅಂತೇಳಿ ಹೋಗಿ ನೋಡ್ತಾನೆ. ಅವರು ಆ ಮರದ ಹತ್ರ ಹೋದ ಕೂಡಲೇ ಅವರು ಅಲ್ಲಿಂದ ಕಾಣೋದಿಲ್ಲ. ಇವನು ಹೇಗೆ ಹೋದ ಅನ್ನೋದೇ ಗೊತ್ತಿಲ್ಲ. ಹೋಗಿ ಅಲ್ಲಿ ನಿಂತು ನೋಡ್ಬೇಕಾರೆ ಒಂದು ಕೆಟ್ಟದಾದ ವಯಸ್ಸಲ್ಲಿ ಜೋರಾಗಿ ಕಿರಿಸ್ತಾರೆ. ಕಿರಿಸಿದ ಕೂಡಲೇ ಅಲ್ಲಿಂದ ಇವನು ಓಡಿ ಬರ್ತಾನೆ. ಓಡಿ ಬಂದು ಮತ್ತೆ ಮನೆಯಲ್ಲಿ ಕೂರ್ತಾನೆ. ಭಯದಿಂದ ಕೂತ್ಕೊಳ್ಳೆ ಹಾಗೂ ಇವನಿಗೆ ಬರೀ ತುಂಬಾ ಭಯ ಆಗಿರುತ್ತೆ. ಆಯ್ತು ಅಂತೇಳಿ ಅವನು ನೀರು ಕುಡ್ದನ್ನು ಕೂತಿರ್ತಾನೆ. ಹಾಗೆ ಮಲಗಿದ್ರೆ ಆಯ್ತು ಅಂತ ಮಲ್ಕೋತಾನೆ. ಮಲ್ಕೊಂಡ್ ಕೂಡಲೇ ಇವನು ಎದೆ ಮೇಲೆ ಕೂತು ಯಾರೋ ಜೋರಾಗಿ ಕುತ್ತಿಗೆಯನ್ನು ಹಿಡಿದಿರೋ ರೀತಿ ಫೀಲ್ ಆಗ್ತದೆ. ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅವನ ಕೈಯು ಆಚೆನೂ ಬರಲ್ಲ, ಈಚೆನೂ ಬರಲ್ಲ, ಕಾಲು ಸಹ ಆಚೆ ಈಚೆ ಬರಲ್ಲ. ಹಾಗೆ ಯಾರೋ ಗಟ್ಟಿಯಾಗಿ ಹಿಡಿದಿರೋ ರೀತಿ ಫೀಲ್ ಆಗ್ತದೆ. ಆಗ ಕೂಡ ಜೋರಾಗಿ ತಿರುಗಿಸ್ಬಿಟ್ಟು ಎದ್ದೇಳ್ತಾನೆ. ಎದ್ದು ನೋಡಿದ್ರೆ ಅಲ್ಲಿ ಯಾರು ಸಹ ಕಾಣೋದಿಲ್ಲ. ಇಡೀ ರಾತ್ರಿ ಎಲ್ಲ ಅದೇ ರೀತಿಯಾದ ಭಯದಿಂದ ಮಲಗ್ತಾನೆ. ಮತ್ತೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ ಕೂಡಲೇ ಅವನು ಅವನ ಫ್ರೆಂಡ್ನ ಕರೆದು
ಹೀಗೀಗ ಆಯ್ತು ಅಂತೇಳಿ ಅವನ ಹತ್ರ ಆದ ಘಟನೆ ಶೇರ್ ಮಾಡ್ಕೊಂಡು ಹಾಗೆ ಯತೀಶನ್ಗೆ ಫೋನ್ ಮಾಡಿದ್ರೆ ಅಂತೇಳಿ ನೀವು ಯತೀಶನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೀಗೂ ಇನ್ನು ನಾವು ಬರಬೇಕಾದ್ರೆ ಆ ಒಂದು ಚಿಕ್ಕದಾದ ಬಸ್ ಸ್ಟಾಪಲ್ಲಿ, ಕನಕಪುರ ರೋಡ್ ಆ ಬಸ್ ಸ್ಟಾಪಲ್ಲಿ ಒಬ್ಬರು ಭಯ ಇತ್ತು ಮತ್ತು ಅವರಿಗೆ ಒಬ್ಬರು ಮಗಳಿತ್ತು. ಇದರಿಂದ ಅವರು ಡ್ರಾಪ್ ಕೊಡು ಅಂತ ಹೇಳಿ ಮುಂದೆ ಹೋಗಿ ಒಂದು ಚಿಕ್ಕದಾದ ಬಸ್ ಸ್ಟಾಪಲ್ಲಿ ಡ್ರಾಪ್ ಕೊಟ್ಟೆ. ಅವ್ರು ನೋಡಿದರೆ ಅದು ನನ್ನ ಕನಸಾಗಿತ್ತೋ ಏನಾಗಿತ್ತೋ ಬಂದು ಹೀಗೀಗಾಯಿತು ಅಂತ ಹೇಳಿದ್ಕೊಳ್ಳಿ ಅವ್ನು ಹೇಳ್ತಾನೆ ಯತೀಶನವನು, ನಿನಗೆ ಅದಕ್ಕಾಗಿ ನಾವು ನೈಟ್ ಹೋಗಬೇಡ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಅದಕ್ಕಿಂತ ಮುಖ್ಯವಾದ ವಿಷಯ ಏನಂದರೆ ಅವ್ನು ಹೇಳ್ತಾನೆ ಕಾರ್ತಿಕು, ಅವ್ರು ಹೇಳಿದರು ನಿಮ್ಮ ಚಿಕ್ಕಮ್ಮ ಅಂತ ಹೇಳಿದರು ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಇವನು ಯತೀಶನ್ಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾಕಂದರೆ ಆ ಫಂಕ್ಷನ್ನು ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದೇ ಅವರ ಚಿಕ್ಕಮ್ಮ ಅವ್ರದ್ದು. ಅಂದರೆ ಅವರು ಸತ್ತು 3 ವರ್ಷ ಆಗಿರುತ್ತೆ. ಆ ವಿಷಯನೆಲ್ಲ ಈ ಕಾರ್ತಿಕನ ಮುಂದೆ ಹೇಳ್ತಾನೆ. ಏನು ಹೇಳ್ತಾ ಇದೆ ಅಂತ ಕೇಳಿದ ಕೂಡಲೇ ಹಿಂಗಾಯ್ತು ಅಂತ ಅಂದ್ಕೂಡಲೇ ಅವನು ಯತೀಶವನು ಹೇಳ್ತಾನೆ ಆದ ಘಟನೆಯನ್ನು ಇವನು ಹಾಕೋತಾನೆ. ನಮ್ಮ ಚಿಕ್ಕಮ್ಮ ಎಲ್ಲಿ ಬರ್ತಾಳೋ, ನಮ್ಮ ಚಿಕ್ಕಮ್ಮ ಸತ್ತು 3 ವರ್ಷ ಆಯಿತು. ನಿನ್ನೆ ಮಾಡಿರೋದೇ ಅದೇ ದೈವದ ಫಂಕ್ಷನ್ನು, ಅಂದರೆ ಅಲ್ಲೇ ಮಾಡಿದ್ರು ಅಂತ ಹೇಳಿದ್ಕೊಳ್ಳೆ ಇವನಿಗೆ ಭಯ ಆಗುತ್ತೆ. ಭಯ ಆದ ಕೂಡಲೇ ಹಂಗಾದರೆ ನನಗೆ ರಾತ್ರಿ ಎಲ್ಲ ಕನಸಲ್ಲಿ ಬಂದಿದ್ದು ಅವರೇನಾತ ಅಂದ್ಕೊಳ್ಳೆ, ಹೌದು ನನಗೆ ಅದಕ್ಕೆ ನೈಟ್ ಡ್ರೈವ್ ಮಾಡೋದು ಬೇಡ, ಬೆಳಿಗ್ಗೆ ಹೋಗುವಂತೆ ಹೇಳಿದ್ದು ಅಂತ ಹೇಳ್ತಾನೆ. ಕೂಡಲೇ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ದೇವರಿಗೆ ಕೈ ಮುಗಿದು ಒಂದು ದಾರವನ್ನು ಕಟ್ಕೊಂಡ್ಬಂದು ಅಲ್ಲಿಗೆ ಅವನಿಗೆ ಬೀಳುವಂಥ ಕನಸುಗಳೆಲ್ಲ ಹೋಗುತ್ತೆ. ಅದಕ್ಕಾಗಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಏನೇ ಆಗಲಿ ಹೋಗಿ ರಾತ್ರಿ ಮಧ್ಯದಲ್ಲಿ ಹೋಗಬಾರ್ದು ಅಂತ ಹೇಳ್ತಾ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.